ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಕೇಶರಾಶಿನೇ ಆಭರಣ ರೀ. ಉದ್ದ ಕೂದಲು ಯಾರಿಗೆಲ್ಲ ಇಷ್ಟ ಇರೋಂಗಿಲ್ಲ, ಎಲ್ಲರಿಗೂ ಇಷ್ಟ ಇರುತ್ತೆ. ಒಂದೊಂದು ಕಾರಣಕ್ಕಾಗಿ ಅವರು ಶಾರ್ಟ್ ಆಗಿ ಅದನ್ನ ಇಟ್ಕೊಂಡಿರ್ತಾರೆ. ಸೊ ಅವನ್ನೆಲ್ಲ ನಾವು ಕೇಳೋದು ಬೇಡ, ಇಲ್ಲಿ ಹೇಳೋದು ಬೇಡ. ಸೊ ಇವಾಗ ಏನು ರೇನಿ ಸೀಸನ್ ಅಂದರೆ ಮಳೆಗಾಲ ಬಂತಪ್ಪ ಅಂತಂದರೆ ಎಷ್ಟೋ ಉದ್ದ ಇರಲಿ, ನಾವು ಎಷ್ಟೇ ಮೇಂಟೈನ್ ಮಾಡ್ತಾ ಇರಲಿ, ಕೂದಲು ಉದುರೋದು ಮಾತ್ರ ನಿಲ್ಲೋದಿಲ್ಲ ರೀ. ಸೊ ಅದು ಉದುರೋದನ್ನು ನಾವಿಲ್ಲಿ ಕಡಿಮೆ ಮಾಡಿ ನಮ್ಮ ಕೂದಲಲ್ಲಿ ಸಿಲ್ಕಿ ಶೈನಿ ಜೊತೆಗೆ ನಮ್ಮ ಕೂದಲು ಉದ್ದ ದಪ್ಪ ಬರೋ ಹಂಗೆ ಮಾಡ್ಬೋದು ಜಸ್ಟ್ ಈ ಒಂದು ವಾಟರಿಂದ. ಸೊ ಜಸ್ಟ್ ಈ ಒಂದು ವಾಟರ್ನ ಯೂಸ್ ಮಾಡ್ಕೊಳ್ರಿ. ಯಾಕಂದರೆ ಇವಾಗ ಮಳೆಗಾಲದೊಳಗೆ ಎಣ್ಣೆ ಎಲ್ಲ ಹಚ್ಕೊತ ಕುಂದಿರ್ಲಿಕ್ಕೆ ಆಗಂಗಿಲ್ಲ. ಅದರಲ್ಲೂ ಈಗಿನ ಒಂದು ಬ್ಯುಸಿ ಲೈಫ್ ಒಳಗೆ ಎಣ್ಣೆ ಹಚ್ಕೊಳ್ಳೋದಂದ್ರೆ ಎಲ್ಲರಿಗೂ ಇಷ್ಟ ಇರಲ್ಲ. ಯಾಕಂದರೆ ಎಲ್ಲರೂ ಮನೆಯಲ್ಲಿ ಇರೋಂಗಿಲ್ಲ, ಎಲ್ಲರೂ ಹೊರಗಡೆ ವರ್ಕ್ ಮಾಡಲಿಕ್ಕೆ ಹೋಗ್ತಿರ್ತಾರೆ. ಸೊ ಹಾಗಾಗಿ ಅಂಥವ್ರಿಗೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆ ವಾಟರ್ ಅಂತ ಹೇಳ್ಬೋದು, ನೀರು ಅಂತ ಹೇಳ್ಬೋದು ಇದನ್ನು. ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ರೀ. ಸೊ ಇವಾಗ ನಾವು ಕೂದಲೆಲ್ಲ ಉದುರ್ಲಿಕ್ಕತ್ತಾವ, ಆಮೇಲೆ ಕೂದಲು ಬೆಳ್ಳಗಾಗ್ಯಾವ ಅಂಥೇಳಿ ನಾವೇನು ಮಾಡ್ತೀವಿ, ಶಾಂಪೂ ಚೇಂಜ್ ಮಾಡೋದು, ಅದು ಚೇಂಜ್ ಮಾಡೋದು, ಇದು ಚೇಂಜ್ ಮಾಡೋದು, ಸಾವಿರಾರು ರೂಪಾಯಿ ಕೊಟ್ಟು ಬೇರೆ ಬೇರೆ ಮೆಡಿಸಿನ್ ತೊಗೊಂಡು ಬರೋದು. ಸೊ ಅವೆಲ್ಲ ಮಾಡೋದು ಬೇಡ ಇಲ್ಲಿ. ಸೊ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋ ನೋಡಿ. ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಮಾಡಿ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ. ಇದ್ರೊಳಗೆ ನಾ ತೋರಿಸುವಂಥ ಇಂಗ್ರೀಡಿಯೆಂಟ್ಸ್ ಒಳಗೆ ನಿಮ್ಗೆ ಯಾವುದಾದ್ರೂ ಇಲ್ಲಪ್ಪ ನಿಮ್ಮ ಹತ್ರ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಬೋದು, ಇಲ್ಲಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ಸೊ ನಾ ಇಲ್ಲಿ ಮೊದಲೇದಾಗಿ ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂತಂದರೆ ಇದು ಈರುಳ್ಳಿ ಬೀಜ ರೀ. ಅದಕ್ಕೆ ಕಲಂಜಿ ಅಂತ ಹೇಳ್ತಾರೆ. ಇದು ಎಲ್ಲ ಶಾಪ್ ಒಳಗೂ ಸಿಗ್ತಾವ ನಿಮಗೆ. ಅಂದ್ರೆ ಒಂದು ಆಯುರ್ವೇದಿಕ್ ಅಂಗಡಿಗಳಂತೂ ಮೇನಾಗಿ ಸಿಗ್ತಿದೆ ನಿಮಗೆ, ಹೋಗಿ ನೀವು ಕೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾ ಮೆಂತೆ ಕಾಳನ್ನು ಸಹಿತ ತೊಗೊಂಡಿನಿ. ನಾ ಇಲ್ಲಿ ಎಲ್ಲನೂ ತೋರಿಸ್ಕೊಂತ ಕುಂತಿಲ್ರಿ, ಸ್ವಲ್ಪ ವಿಡಿಯೋ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಲಿ ಅನ್ನೋ ಸಲುವಾಗಿ ಮುಂಚೆನೇ ನಾ ಇಲ್ಲಿ ಬಟ್ಟಲದೊಳಗೆ ಹಾಕೊಂಡು ಇಟ್ಕೊಂಡ್ಬಿಟ್ಟೀನಿ. ಇದ್ರೊಳಗೆ ಧೂಳೆಲ್ಲ ಕುಂತಿರುತ್ತಪ್ಪ, ನಿಮಗೆ ಗೊತ್ತೇ ಇರುತ್ತೆ. ಆ ಧೂಳು ಹೋಗಿ ನಮ್ಮ ಒಂದು ಸ್ಕ್ಯಾಲ್ಪ್ ಒಳಗೆ ಕುಂತಂತಂದ್ರೆ ನಮ್ಮ ಹೇರ್ ಫಾಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆ ಹೇರ್ ಫಾಲ್ ಫಸ್ಟ್ ಆಗುತ್ತೆ ಅನ್ನೋದು ಕಾರಣ ಒಂದ್ಸರಿ ನೀವು ತಿಳ್ಕೊಳ್ಳೇಬೇಕು ರೀ. ಇದನ್ನು ಹೇಳಲೇಬೇಕು ನಿಮ್ಗೆ. ಯಾಕೆ ಆಗುತ್ತಪ್ಪ ಅಂತಂದ್ರೆ ನಮ್ಮ ತಲೆಯೊಳಗೆ ಒಂದು ಸ್ಕ್ಯಾಲ್ಪ್ ಒಳಗೆ ಧೂಳೆಲ್ಲ ಕುಂತಾಗ ಹೊಟ್ಟಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹೊಟ್ಟಿಂದನೇ ನಮ್ಮ ಮೇನ್ ಸಮಸ್ಯೆಯಿಂದನೇ ನಮ್ಮ ಒಂದು ಕೂದಲು ಉದಿರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೀ. ಸೊ ಇದನ್ನೆಲ್ಲನೂ ಚೆಂದಿಗೆ ನಾವು ಒಂದು ಸರಿ ತೊಳ್ಕೊಂಡು ಬಿಡೋಣ ಸ್ವಚ್ಛಂಗೆ, ಇದ್ರೊಳಗೆ ಧೂಳದು ಇದ್ರೆ ಹೋಗಿಬಿಡಲಿ ಅಂಥೇಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಗೊತ್ತೇ ಇರುತ್ತೆ, ಇದೊಂದು ಬಾಟಲ್ ಗಾರ್ಡ್. ಇದನ್ನೆಲ್ಲ ನಾವು ಡೈಟ್ ಒಳಗೆ ಯೂಸ್ ಮಾಡ್ತೀವಿ, ಆಮೇಲೆ ಪಾರ್ಟಿ ಫಂಕ್ಷನ್ ಒಳಗೆಲ್ಲ ಯೂಸ್ ಮಾಡ್ತೀವಿ. ದೊಡ್ಡ ದೊಡ್ಡ ಫಂಕ್ಷನ್ ಒಳಗೆ ಸಾಂಬಾರು ಒಳಗೆಲ್ಲ ಹಾಕಿರ್ತಾರೆ ನೋಡ್ರಿ, ನಿಮಗೆ ಗೊತ್ತಿರುತ್ತೆ. ಸೊ ಇದು ಭಾಳ ಚೀಪ್ ಆ್ಯಂಡ್ ಬೆಸ್ಟ್ ಒಳಗೆ ಸಿಗುತ್ತೆ ನಿಮಗೆ, ಭಾಳ ತುಟ್ಟಿ ಏನಿಲ್ಲ. ಇದ್ರ ಮೇಲಿಂದ ಸಿಪ್ಪೆ ಎಲ್ಲ ತಗೊಂಡು ನಾನು ಚೆಂದಂಗೆ ಕಟ್ ಮಾಡ್ಕೊಂಡಿನಿ. ಎಲ್ಲನೂ ಸ್ವಲ್ಪ ಫಾಸ್ಟಾಗಿ ಓಡಿಸೀನಿ, ಬೇಜಾರು ಮಾಡ್ಕೋಬೇಡ್ರಿ. ಸೊ ಫಾಸ್ಟಾಗಿ ಎಲ್ಲ ಓಡಿಸೀನಿ. ಇದನ್ನು ಒಂದು ಚೆಂದ ಕಟ್ ಮಾಡ್ಕೊಂಡು ಒಂದು ನೀರೊಳಗೆ ಹಾಕೊಂಡ್ಬಿಡ್ರಿ. ಅವನ್ನೆಲ್ಲ ಹಾಕೊಂಡು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕರಿಬೇವು ಪ್ರತಿಯೊಬ್ಬರು ಮನೆಯೊಳಗೆ ಭಾಳ ಈಸಿಯಾಗಿ ಸಿಗುತ್ತೋ. ಇದು ನೇಚರ್ ಅಂದರೆ ನಿಸರ್ಗ ಕೊಟ್ಟಂಥ ಒಂದು ಕೊಡುಗೆ ರೀ, ನಿಮಗೆ ಫ್ರೀಯಾಗಿ ಕೊಟ್ಟಂಥ. ಇವನ್ನ ಮಿಸ್ ಮಾಡಲಿಲ್ಲ ಅಂದರೆ ಒಳ್ಳೆಯದು. ಸೊ ಇದು ಕಾಮನ್ ಆಗಿ ಸಿಗುತ್ತೆ ಅಂದ್ಕೊಂಡಿನಿ ಎಲ್ಲರ ಮನೆಯೊಳಗೂ. ಸೊ ಇದನ್ನೆಲ್ಲನೂ ಸ್ವಚ್ಛಗೆ ನಾವು ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕೊಂಡ್ಬಿಡ್ರಿ. ನೀವು ಯಾವ ಪಾತ್ರೆ ಒಳಗೆ ಈ ಒಂದು ರೆಸಿಪಿನ, ಹೇರ್ ಗ್ರೋತ್ ರೆಸಿಪಿನ, ಹೇರ್ ಫಾಲ್ ರೆಸಿಪಿನ, ಹೇರ್ ಕಂಟ್ರೋಲ್ ರೆಸಿಪಿನ, ಡ್ಯಾಂಡ್ರಫ್ ಸಹಿತ ಕ್ಯೂರ್ ಮಾಡುತ್ತಾ, ನಿಮ್ಮ ಹೇರ್ಸ್ ವೈಟ್ ಆಗಿದ್ದರೆ ಅದನ್ನು ಸಹಿತ ಬ್ಲ್ಯಾಕ್ ಮಾಡುವಂಥ ಕೆಲಸ ಮಾಡುತ್ತೆ ಇದು. ಸೊ ಇದಕ್ಕೆ ಫುಲ್ 2 ಗ್ಲಾಸ್ ನೀರು ಹಾಕೊಂಡೀನಿ ರೀ ನಾನು. ನಿಮಗೆ ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೊಳ್ಬಹುದು. ನನಗೆ ಜಾಸ್ತಿ ಬೇಕಾಗಿತ್ತು, ಸೊ ಹಾಗಾಗಿ ನಾನು ಇಲ್ಲಿ ಜಾಸ್ತಿನೇ ನೀರು ಹಾಕ್ಕೊಂಡೀನಿ. ನೀವು ಇದ್ರದ್ದೊಂದು ರಿಸಲ್ಟ್ ಕೇಳಿಬಿಟ್ರಪ್ಪ ಅಂತಂದರೆ ಈ ಒಂದು ರಿಸಲ್ಟ್ ಹೆಂಗಿರುತ್ತಂತಂದರೆ ನಿಮಗೆ ವಾರದಕ್ಕಿಂತ ಮುಂಚೆನೇ ಅಂದರೆ ವಾರದ ಒಳಗೇ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೀ. ಸೊ ಇದೇ ಥರ ನನ್ನ ಚಾನಲ್ ಒಳಗೆ ಭಾಳ ಹೊಸ ಅಂದ್ರೆ ನಿಮಗೆ ಭಾಳ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನಿಂದ ಮಾಡಿರುವಂಥ ಹೇರ್ ಗ್ರೋತ್ ರೆಸಿಪಿ ಸೊ ನನ್ನ ಚಾನಲ್ ಒಳಗೆ ಭಾಳ ಇದ್ದಾವೆ. ಸೊ ಹೋಗಿ ನೀವು ನೋಡಬಹುದು. ನಾನಿಲ್ಲಿ ಸ್ವಲ್ಪ ಅದು ಕುದ್ದಾದಮೇಲೆ ಇಲ್ಲಿ ಮೆಂತ್ಯ ಮತ್ತು ಈರುಳ್ಳಿ ಬೀಜನ ಸ್ವಚ್ಛ ಮಾಡಿ ಇಟ್ಟಿದ್ನಲ್ಲ ಅದನ್ನು ಸಹಿತ ಇದಕ್ಕೆ ಹಾಕ್ಕೊಂಡಿನಿ. ಇದನ್ನು ಸಹಿತ ಚೆನ್ನಾಗಿ ಕುದಿಸ್ಕೊಳ್ರಿ. ಸೊ ನೀವು ಹೆಂಗೆ ಕುದಿಸ್ಬೇಕಪ್ಪ ಅಂತಂತಂದ್ರೆ ನಾವು ಬಾಟಲ್ ಗಾಡಿ ಏನು ಹಾಕಿವಲ್ರಿ ಅದು ಚಲೋತ್ನಂಗೆ ಬೇವಿಬೇಕು ನೋಡ್ರಿ, ಆ ಥರ ಕುದಿಸ್ಬೇಕಾಗುತ್ತೆ. ನೀವು ಎಷ್ಟು ಚಂದ ಕುದಿಸ್ತೀರಿ. ಇಲ್ಲಿ ಸ್ವಲ್ಪ ಇದ್ರದ್ದು ಡಕ್ಕನ್ ಅಂದರೆ ಮೇಲಿನ ಮುಚ್ಚಳ ಮುಚ್ಚಿ ಕುದಿಸ್ಕೊಳ್ರಿ. ನಾನು ನಿಮಗೆ ಇಲ್ಲಿ ತೋರಿಸೋ ಸಲುವಾಗಿ ಓಪನ್ ಮಾಡಿ ಕುದಿಸ್ಲಿಕ್ಕತ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಒಂದು ಹೇರ್ಸ್ಗೆ ಹೇಳಿ ಮಾಡಿಸೋಂಥ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ರೀ. ಹಾರ್ಲೆಕ್ಸ್ ಬೂಸ್ಟರ್ ಏನೆಲ್ಲ ಹೇಳ್ಬೋದು. ನಿಮ್ಮ ಕೂದಲು ಕಟ್ಟಾಗಿ ಬೀಳ್ತಿರ್ತಾವೆ, ಆಮೇಲೆ ಬುಡದಿಂದಲೇ ಕಿತ್ತು ಬೀಳ್ತಿರ್ತಾವೆ. ಆಮೇಲೆ ಎಂಡ್ ಸ್ಪ್ಲಿಟ್ಸ್ ಅಂತ ಹೇಳ್ತೀವಿ, ಅಂದ್ರೆ ಕೂದಲದ ಕೊನೆಗೆ ತುದಿ 2 ಆಗ್ತಿರ್ತಾವೆ ರೀ. 2 ಬಾಯಿ ಆಗ್ಯಾವ ನೋಡಿ, ಈ ಥರ ಎಲ್ಲ ಕಾಮನ್ನಾಗಿ ಲ್ಯಾಂಗ್ವೇಜ್ ಒಳಗೆ ಮಾತಾಡ್ತಿರ್ತೀವಲ್ರಿ. ಸೊ ಅಂಥವನ್ನೆಲ್ಲ ರಿಪೇರಿ ಮಾಡಿ ನಿಮ್ಮ ಕೂದಲನ್ನು ಸಿಲ್ಕಿ ಶೈನಿಂಗ್ ಮಾಡುತ್ತಾ, ಜೊತೆಗೆ ನಿಮ್ಮ ಕೂದಲು ಉದ್ದ ಸಹಿತ ಮಾಡುತ್ತೆ ರೀ. ನೆಕ್ಸ್ಟ್ ಬಂದುಬಿಟ್ಟು ಅದೆಲ್ಲ ಚಲೋತ್ನಂಗೆ ಕುದಿಸ್ಕೊಂಡ್ರಿ ಒಂದು 8 ರಿಂದ 10 ನಿಮಿಷ ಸಿಮ್ ಉರಿ ಒಳಗೆ. ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಪ್ಯಾರಾಶೂಟ್ ಅವ್ರದ್ದು ಕೊಕೊನಟ್ ಆಯಿಲ್ ತೊಗೊಂಡೀನಿ.
ಸೊ ನನಗೆ 1ರಿಂದ 1.5 ಸ್ಪೂನ್ ಹಾಕ್ಕೊಂಡೀನಿ. ನಿಮ್ಮ ಕೂದಲು ಎಷ್ಟು ಉದ್ದ ಇದ್ದಾವೆ, ದಪ್ಪ ಇದ್ದಾವೆ, ಶಾರ್ಟ್ ಇದ್ದಾವೆ, ಮೀಡಿಯಮ್ ಇದ್ದಾವೆ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಅಕಾರ್ಡಿಂಗ್ ಹಾಕ್ಕೊಳ್ಬೇಕಾಗುತ್ತೆ. ಸೊ ಈ ಕೊಕೊನಟ್ ಆಯಿಲ್ ಬಂದುಬಿಟ್ಟು ನಮ್ಮ ಒಂದು ಸ್ಕ್ಯಾಲ್ಪಿಗೆ ಮಾಯ್ಶ್ಚರ್ ಕೊಡುತ್ತೆ, ನಮ್ಮ ಸ್ಕ್ಯಾಲ್ಪನ್ನು ಹೆಲ್ದಿಯಾಗಿಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇಲ್ಲಿ ಹಾಕಿರುವಂಥ ಪ್ರತಿಯೊಂದು ಇಂಗ್ರೀಡಿಯೆಂಟ್ಸ ನಿಮಗೆ ಗೊತ್ತೇ ಇರುತ್ತೆ ಅವ್ರ ಬಗ್ಗೆ. ಸೊ ಯಾರಿಗೆ ಗೊತ್ತಿರಲ್ಲ ಹೋಗಿ ಒಂದು ಸಾರಿ ಗೂಗಲ್ನಾಗ ಸರ್ಚ್ ಮಾಡಿರಿ, ಅಥವಾ ನನ್ನ ಉಳಿದಿರುವಂಥ ವಿಡಿಯೋಸನ್ನ ನೀವು ನೋಡಿದ್ರಪ್ಪ ಅಂತಂದ್ರೆ ಅದರಲ್ಲಿ ಕೂಡ ನಿಮಗೆ ಒಳ್ಳೆ ಮಾಹಿತಿ ಸಿಗ್ತಾವೆ ಈ ಒಂದು ಇಂಗ್ರೀಡಿಯೆಂಟ್ಸ್ ಬಗ್ಗೆ. ಈಗ ಜಾಸ್ತಿ ಎಲ್ಲ ಹೇಳ್ಕೊತ ಕುಂತ್ರೆ ಏನಾಗುತ್ತಪ್ಪ ಅಂತಂದ್ರೆ ವಿಡಿಯೋ ಲಾಂಗ್ ಆಗುತ್ತೆ ರೀ, ಅಷ್ಟೆಲ್ಲ ಟೈಮ್ ಯಾರ ಹತ್ರನೂ ಇಲ್ಲ. ಯಾಕಂದರೆ ಇವಾಗಿನ ಒಂದು ಸಮಯದೊಳಗೆ ಸಮಯ ಎಲ್ಲರಿಗೂ ಭಾಳ ಮಹತ್ವದ ಆಗಿರುತ್ತೆ ರೀ. ಸೊ ಹಾಗಾಗಿ ಎಲ್ಲರಿಗೆ ನೋಡ್ಕೊತ ಕುಂದಲಿಕ್ಕೆ ಅಷ್ಟೊಂದು ಟೈಮ್ ಇರೋಂಗಿಲ್ಲ ಅನ್ನೋ ಸಲುವಾಗಿ ನಾನು ಇಲ್ಲಿ ಸ್ವಲ್ಪ ಫಾಸ್ಟಾಗಿ ಮುಂದುವರಿಸ್ಲಿಕ್ಕತ್ತೀನಿ. ಏನಾದರೂ ನಿಮಗೆ ತಿಳಿಲಿಲ್ಲಪ್ಪ ಅಂದರೆ ಕಮೆಂಟ್ಸ್ ಬೇಕಾದರೂ ಹಾಕ್ಬೋದು. ಸೊ ನಾನು ರಿಪ್ಲೈ ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಆದಷ್ಟು. ಸೊ ಇದನ್ನೆಲ್ಲನೂ ಚಲೋ ಹೊತ್ತಿನಂಗೆ ಕುದಿಸ್ಕೊಂಡು ಆದಮೇಲೆ ನಾವಿಲ್ಲಿ ಒಂದು ಬಟ್ಲಕ್ಕೆ ಅಂದ್ರೆ ಬೌಲ್ಗೆ ಸೋಸ್ಕೊಂಡು ಬಿಡೋಣ್ರಿ. ಸೊ ಈ ಉಳಿದಿರೋದಂತನ ಏನು ಮಾಡಬೇಕು ಅಂತೇಳಿ ಯೋಚನೆ ಮಾಡಲಿಕ್ಕೆ ಹೋಗಬೇಡ್ರಿ, ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿರಿ. ಆಮೇಲೆ ನಾನು ಇದಕ್ಕೆ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿನಿ, ಅದು ಏನಂತ ನಿಮಗೆ ಹೇಳ್ತೀನಿ. ಸೊ ಅದನ್ನು ಆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕೋದ್ರಿಂದ ನಿಮ್ಮ ತಲೆಯಲ್ಲಿ ಇರುವಂಥ ಡ್ಯಾಂಡ್ರಫ್ ಕ್ಯೂರ್ ಆಗುತ್ತೆ, ಜೊತೆಗೆ ನಿಮ್ಮ ಹೇರ್ಸಲ್ಲಿ ಸಿಲ್ಕಿ ಶೈನಿಂಗ್ ಆ್ಯಡ್ ಮಾಡುತ್ತೆ ರೀ. ಆಮೇಲೆ ನಿಮ್ಮ ಹೇರ್ಸ್ ಉದುರೋನ್ನೋದನ್ನು ಕಂಟ್ರೋಲ್ ಮಾಡುತ್ತಾ, ಜೊತೆಗೆ ನಿಮ್ಮ ನಂದು ಸ್ಕ್ಯಾಲ್ಪು ಕೂಡ ಹೆಲ್ದಿಯಾಗಿ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಇದನ್ನೆಲ್ಲನೂ ಚಲೋತ್ನಂಗೆ ನಾವೇನು ಮಾಡೋಣಪ್ಪ ಅಂತಂದ್ರೆ ಸೋಸ್ಕೊಂಡು ಬಿಡ್ರಿ. ಇದನ್ನೆಲ್ಲ ಚಲೋತ್ನಂಗೆ ಸೋಸ್ಕೊಂಡು ಆದಮೇಲೆ ಇದನ್ನು ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ಅಪ್ಲೈ ಮಾಡಬಾರ್ದು, ಎಷ್ಟು ದಿನ ಅಪ್ಲೈ ಮಾಡಬಹುದು, ಇದನ್ನು ಯಾವ ಥರ ಸ್ಟೋರ್ ಮಾಡಬಹುದು, ಇದನ್ನು ಯಾವ ರೀತಿ ಯೂಸ್ ಮಾಡಬಹುದು, ಇದನ್ನು ಎಲ್ಲ ಏಜ್ನವ್ರು ಯೂಸ್ ಮಾಡಬಾರ್ದಾ ಅಥವಾ ಮಾಡಬೇಕಾ, ಲೇಡೀಸ್ ಆ್ಯಂಡ್ ಜೆಂಟ್ಸು ಯೂಸ್ ಮಾಡ್ಬೋದಾ ಅಥವಾ ಮಾಡಬಾರ್ದಾ, ಸೊ ಎಲ್ಲನೂ ಹೇಳ್ತೀನಿ. ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡ್ರಿ ಅಂತ ಅದಕ್ಕೆ ಹೇಳಿದೆ. ಯಾಕಂದರೆ ಇದೊಂದು ಮ್ಯಾಜಿಕ್ ಅಂತ ಹೇಳ್ಬೋದು ಈ ಒಂದು ಮಳೆಗಾಲಕ್ಕೆ ರೀ. ನಾ ಹೇಳಿದೆ ಅಲ್ಲ ನಿಮಗೆ ಆಗಲೇ. ಸೊ ಇವಾಗ ಎಲ್ಲರೂ ಹೊರಗಡೆ ವರ್ಕ್ ಮಾಡಲಿಕ್ಕೆ ಹೋಗ್ತಾರೆ, ಯಾಕಂದ್ರೆ ಮನೆಯೊಳಗೆ ಯಾರು ಕೊಡೋದು ಇಲ್ಲರಿ, ಅದು ಈಗಿನ ಕಾಲದಾಗ. ಸೊ ಹಾಗಾಗಿ ಎಲ್ಲರಿಗೂ ಎಣ್ಣೆ ಹಚ್ಕೊಂಡು ಕುಂದ್ರೋಕ್ಕೆ ಆಗಂಗಿಲ್ಲ. ಇವಾಗ ಪಾರ್ಟಿ ಫಂಕ್ಷನ್ ಎಲ್ಲನೂ ಸಹಿತ ನೀವು ಅಟೆಂಡ್ ಮಾಡ್ಬೋದು ಈ ಒಂದು ವಾಟರ್ನ ಅಪ್ಲೈ ಮಾಡ್ಕೊಂಡು. ಯಾಕಂದರೆ ಇದು ನಿಮಗೆ ಅಂಟಂಟು ಅನ್ಸಂಗಿಲ್ಲ, ನಾವು ಏನೋ ಹಚ್ಕೊಂಡಿವಿ ಅನ್ಸಂಗಿಲ್ಲ, ಏನೂ ಅನ್ಸಂಗಿಲ್ಲ. ನೀವು ಆರಾಮಾಗಿ ಹೇರ್ ಸ್ಟೈಲ್ ಸಹಿತ ಮಾಡ್ಬೋದು ರೀ, ಎಲ್ಲನೂ ಮಾಡ್ಬೋದು. ಅಷ್ಟೊಂದು ಒಳ್ಳೆಯ ಒಂದು ವಾಟರ್ ಅಂತ ಹೇಳ್ಬೋದು ಇದು ನಿಮ್ಮ ಹೇರ್ಸ್ಗೆ. ಸೊ ಇದನ್ನು ಉಳಿದಿರೋದನ್ನು ನೀವು ಪೇಸ್ಟ್ ಮಾಡಿಕೊಂಡೆ ನೀವು ಇದ್ರೊಳಗೆ ಸ್ವಲ್ಪ ಮೊಸರು ಆ್ಯಡ್ ಮಾಡ್ಕೊಳ್ರಿ. ಮಾಡ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ನೀವು ಮಾಸ್ಕ್ ಥರ ಸಹಿತ ಯೂಸ್ ಮಾಡಬಹುದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡೋನು ಆ ಥರ ಇದನ್ನ ಅಪ್ಲೈ ಮಾಡಬೇಕು ಅಂತೇಳಿ. ನಿಮ್ಮ ಹತ್ರ ಹೇರ್ ಅಂದ್ರೆ ಯಾವುದಾದ್ರೂ ಸ್ಪ್ರೇ ಬಾಟಲ್ ಇದ್ದರೆ ಈ ಥರ ಇದನ್ನು ಸ್ಪ್ರೇ ಮಾಡಿರಿ. ಇಲ್ಲಪ್ಪ ಅಂತಂದರೆ ಅದೇ ಅಲ್ರಿ ಭಗವಂತ ಅಂದರೆ ದೇವರು ನಮಗೆ ಕೈಯಂತೂ ಕೊಟ್ಟೆ ಬಿಟ್ಟಿರ್ತಾನೆ. ಸೊ ಫಿಂಗರ್ ಟಿಪ್ಸಿಂದ ನೀವು ಯೂಸ್ ಮಾಡಿರಿ. ಇಲ್ಲಪ್ಪ ಅಂತಂದ್ರೆ ಹತ್ತಿದೊಂದು ಬೌಲ್ ಏನರದು ಬಾಲ್ಸ್ ಮಾಡ್ಕೊಂಡು ಅದರಿಂದನೂ ಸಹಿತ ನೀವು ಮಸಾಜ್ ಮಾಡ್ಕೋಬೋದು. ಅಂದ್ರೆ ಫಸ್ಟ್ ನೀವು ಸ್ಟಾರ್ಟಿಂಗಿಗೆ ಇದನ್ನೆಲ್ಲನೂ ಹಚ್ಕೊಳ್ರಿ. ಜಸ್ಟ್ ನೀವು ಹೇರ್ ಬುಡಕ್ಕೆ ಹಚ್ಕೊಂಡ್ರೆ ಸಾಕು. ಎಲ್ಲಕ್ಕಿಂತ ಇಲ್ಲಿ ಮೇನ್ ಏನಪ್ಪ ಅಂತಂದ್ರೆ ನಿಮ್ಮ ಹೇರ್ ಲೈನ್ ಅಂತ ಹೇಳ್ತೀವಿ, ಅಂದರೆ ನಿಮ್ಮ ಫೇಸ್ ರೌಂಡ್ಗೆ ಏನದ ಅಲ್ರಿ ಆ ಹೇರ್ ಲೈನ್ಗೆ ಮೇನಿಂದ ಹಚ್ಕೊಳ್ರಿ. ಯಾಕಂದ್ರೆ ಸಣ್ಣ ಬೇಬಿ ಹೇರ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ ಹೇರ್ ಲೈನ್ ಫಿಲ್ ಆಗುತ್ತೆ. ಅವಾಗ ನಮ್ಮ ಫೇಸ್ ಚಂದ ಕಾಣುತ್ತೆ. ಯಾವುದೇ ಒಂದು ಹೇರ್ ಸ್ಟೈಲ್ ಮಾಡಿದಾಗ ಸೈಡಿಗೆ ಕೂದಲ ಬಿಡ್ಬೋದು, ಚಂದ ಅನಿಸುತ್ತೆ. ಸೊ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಬಂದು ಇಲ್ಲಿ ನೀವು ಚಾಯ್ ಪುಡಿ ಹಾಕ್ಕೊಳ್ಬೋದು. ಸಿಲ್ಕಿ ಶೈನಿಂಗ್ ಇಲ್ಲ, ಮ್ಯಾನೇಜಬಲ್ ಆಗೋಂಗಿಲ್ಲ ಅನ್ನೋರು ಈ ಥರ ಇದನ್ನು ಯೂಸ್ ಮಾಡ್ಬೋದು. ಚಾಯ್ ಪುಡಿ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕಾಗುತ್ತೆ. ಇದನ್ನೆಲ್ಲ ಸ್ಪ್ರೇ ಮಾಡ್ಕೋಬೋದು. ನೀವು ಪಾರ್ಟಿ ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ಬೋದು. ಇದನ್ನು ಶಾಂಪೂ ಹಚ್ಚಿ ಸ್ನಾನ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಿಮ್ಗೆ ಯಾವಾಗ ಸ್ನಾನ ಮಾಡ್ಬೇಕು ಅನ್ಸುತ್ತೆ ಶಾಂಪೂ ಹಚ್ಚಿ ಹಂಗೆ ಸ್ನಾನ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.